ಅವ ಒಬ್ಬ ಉಡುಪಿಯಲ್ಲಿ ಯಶಪಾಲ್ ಅಂತ ಇದ್ದಾರೆ. ಅಯ್ಯೋ ಪುಣ್ಯಾತ್ಮ, ಎಲ್ಲಿದ್ದೀಯಪ್ಪ ರಾಮಭಕ್ತ? ಕಾಣಿಕೆ ಕೊಟ್ಟವರಿಗೆ ಮಾತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿದೆ, ನಿಮಗಿಲ್ಲ ಅಂತ. ಅಲ್ಲಿಗೆ ಕಾಣಿಕೆ ಕೊಟ್ಟಿದ್ದು ತಪ್ಪಾಯ್ತು, ಇಲ್ಲೇ ಮನೆ ಕಟ್ಟಿಸಿಕೊಡ್ಬೇಕು ಅಂತ ವಿಶ್ವಪ್ರಸನ್ನ ತೀರ್ಥರು ಹೇಳ್ತಾ ಇದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಹುಂಡಿ ಹಣದ ದುರ್ಬಳಕೆ ನಡೆದಿದೆ ಎಂದು ಆರೋಪಿಸಿ ಸಂಬಂಧಪಟ್ಟ ಟ್ರಸ್ಟಿಗಳು, ಸಿಬ್ಬಂದಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರ ವಿರುದ್ಧ ಸ್ವತಂತ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜುಲೈ 21 ಮಂಗಳವಾರ ಸಂಜೆ ಕಾಪುವಿನಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಮತ್ತು ಸಭೆ ನಡೆಯಿತು. ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ 1000ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ವೃತ್ತ ನಿರೀಕ್ಷಕ ಕಚೇರಿ ಮುಂಭಾಗದಿಂದ ಕಾಪು ಪೇಟೆಯವರೆಗೆ ರಾಮದೇವರ ಭಜನೆ ಮತ್ತು ದೊಂದಿ ಬೆಳಕಿನ ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಸಿದರು. ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಆಡಳಿತ ಮುಕ್ತೇಸರ ನಡಿಕೆರೆ ರತ್ನಾಕರ್ ಶೆಟ್ಟಿ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನ ಮತ್ತು ಹೊಸಮಾರಿಗುಡಿ ದೇವಸ್ಥಾನದ ಮುಕ್ತೇಸರರು ಜೊತೆಗಿದ್ದರು. ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ಕೋಟ್ಯಾಂತರ ಜನರ ಭಕ್ತಿಭಾವದ ಕೇಂದ್ರವಾಗಿರುವ ಅಯೋಧ್ಯೆಯ ಹಣವನ್ನು ಕಳವುಗೈದಿರುವ ಘಟನೆ ಖಂಡನೀಯವಾಗಿದೆ. ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಬಗ್ಗೆ ಮೌನ ವಹಿಸಿದ್ದು ಅವರ ವಿರುದ್ಧವೂ ಜನ ಸಂಶಯ ಪಡುವಂತಾಗಿದೆ. ಈ ಕೃತ್ಯದ ವಿರುದ್ಧ ಮರು ತನಿಖೆ ನಡೆಯಬೇಕಿದೆ ಎಂದು ಆಗ್ರಹಿಸಿದರು. ವಾಗ್ಮಿಗಳಾದ ಲಕ್ಷ್ಮೀಶ ಉಬರಡ್ಕ, ಸುಧೀರ್ ಕುಮಾರ್ ಮುರೊಳ್ಳಿ ದಿಕ್ಸೂಚಿ ಭಾಷಣ ಮಾಡಿದರು. ಒಂದು ವೇಳೆ ರಾಮ ಮಂದಿರದ ಹುಂಡಿಯ ಲೂಟಿ ರತ್ನಾಕರಣ್ಣ ಅಲ್ಲಿ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿದ್ದಿದ್ರೆ, ಬಹುಜನ ಸಮಾಜ ಪಕ್ಷ ಅಧಿಕಾರದಲ್ಲಿದ್ದಿದ್ರೆ, ಕೇಂದ್ರದಲ್ಲಿ ನವೀನ್ ಚಂದ್ರ ಶೆಟ್ರೆ ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರದಲ್ಲಿದ್ದಿದ್ರೆ ಇವತ್ತು ಗುರ್ಮೆ ಸುರೇಶ್ ಅಣ್ಣ ಎಷ್ಟು ದೂರ ಲಾಗ ಹಾಕ್ತಿದ್ರು. ಗುರ್ಮೆ ಸುರೇಶ್ ಅಣ್ಣ ಬರೀ ನಾವು ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ಬಂದಿದ್ದೇವೆ ಪಂಜಿನ ಮೆರವಣಿಗೆ. ಗುರ್ಮೆ ಸುರೇಶ್ ಅಣ್ಣ ಕಾರ್ಕಳ ವಿಧಾನಸಭೆಯ ಉದ್ದಗಲದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ನೀವು ತಿಂದವರು, ನೀವು ತಿಂದವರು, ನೀವು ತಿಂದವರು, ಮತ್ತು ಅಷ್ಟು ಮಾತ್ರ ಅಲ್ಲ, ತಿಂದು ಇದನ್ನ ಮಸೀದಿಗೆ ಕೊಟ್ಟಿದ್ದೀರಿ, ಚರ್ಚಿಗೆ ಕೊಟ್ಟಿದ್ದೀರಿ, ಈ ರೀತಿಯ ಎಲ್ಲ ಸಂಕತನಗಳನ್ನು ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ವೋ? ಏನು ಪ್ರಭಾಕರ್ ಆಚಾರ್ಯ ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ವೋ? ಅವ ಒಬ್ಬ ಉಡುಪಿಯಲ್ಲಿ ಯಶಪಾಲ್ ಅಂತ ಇದ್ದಾರೆ. ಅಯ್ಯೋ ಪುಣ್ಯಾತ್ಮ, ಎಲ್ಲಿದ್ದೀಯಪ್ಪ ರಾಮಭಕ್ತ? ಹುಂಡಿಯನ್ನ ಕದ್ದವರು ನಿಮ್ಮವರು ಅಂತ ಗೊತ್ತಾಗಿದೆ. ಉಡುಪಿಯ ಪೇಜಾವರದ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ದಾರೆ, ಕದ್ದಿದ್ದು ಗೊತ್ತಾಗಿದೆ ನಮಗೆ, ಆದ್ರಿಂದ ಅಲ್ಲಿಗೆ ಕಾಣಿಕೆ ಕೊಟ್ಟಿದ್ದು ತಪ್ಪಾಯ್ತು, ಇಲ್ಲೇ ಮನೆ ಕಟ್ಟಿಸಿಕೊಡ್ಬೇಕು ಅಂತ ವಿಶ್ವಪ್ರಸನ್ನ ತೀರ್ಥರು ಹೇಳ್ತಾ ಇದ್ದಾರೆ. ಯಶಪಾಲ್ ಮಾತಾಡ್ಬೇಕಲ್ಲ. ಬಡವನಾದವನನ್ನ, ಅಶಕ್ತನಾದವನನ್ನ ಬಟ್ಟೆ ಬಿಚ್ಚಿಸಿ ಅವರನ್ನ ಅವಮಾನ ಮಾಡಿರ್ತಕ್ಕಂಥ, ಅಪಕೀರ್ತಿ ಹೊಂದಿರ್ತಕ್ಕಂಥ ನಿಮಗೆ ಇವತ್ತು ರಾಮನ ಕಾಣಿಕೆ ಹುಂಡಿಯನ್ನ ಕದ್ದಿರ್ತಕ್ಕಂಥ ವಿಚಾರ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಕೊನೆಯ ಪಕ್ಷ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ತಪ್ಪೊಪ್ಕೊಳ್ತಕ್ಕಂಥ ಒಂದು ವಿವೇಕ ಮತ್ತು ವಿನಯವಂತಿಕೆ ನಿಮಗೆ ಬೇಡವಾ? ಇನ್ನೊಬ್ಬ ಕಾರ್ಕಳದವರಿದ್ದಾರೆ, ಅವರು ಹಿಂದೂ ಧರ್ಮವನ್ನು ಅವರೇ ಸೃಷ್ಟಿ ಮಾಡಿದ್ದು ಅನ್ನೋ ರೀತಿಯಲ್ಲಿದ್ದಾರೆ. ಅವರು ಸುನೀಲ್ ಕುಮಾರ್ ಅವರು ಅಲ್ಲಿ ಪರಶುರಾಮನನ್ನ ಸೊಂಟದ ಮೇಲೆ ಪರಶುರಾಮನೇ ಇಲ್ಲ, ಅರ್ಧ ಪರಶುರಾಮ. ಅದೇ ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ಸಿನ MLA ಇದ್ದು ಪರಶುರಾಮರಿಗೆ ಈ ರೀತಿಯಾದಂತ ಅವಮಾನ ಆಗಿ, ಲೂಟಿಯಾಗಿ ಅದರ ಮೇಲೆ ಚಾರ್ಜ್ ಶೀಟ್ ಬಿದ್ದಿದ್ರೆ ಸುನಿಲ್ ಕುಮಾರ್ ಅವರು ಉಡುಪಿ ಟು ಕಾರ್ಕಳ ಪಂಜಿನ ಮೆರವಣಿಗೆ ಮಾಡ್ತಿದ್ರೋ ಇಲ್ವೋ? ಇದು ನಿಮ್ಮ ಎದುರುಗಡೆ ನಮ್ಮ ಪ್ರಶ್ನೆಗಳಿವೆ. ಇವತ್ತು ತುಂಬಾ ಸ್ಪಷ್ಟವಾಗಿ ಹೇಳಬೇಕು. ಆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, CT ರವಿ ಅವರು ಹೇಳಿದ್ದಾರೆ, ಕಾಣಿಕೆ ಕೊಟ್ಟವರಿಗೆ ಮಾತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿದೆ, ನಿಮಗಿಲ್ಲ ಅಂತ. ನನ್ನ ಜೊತೆ ಒಬ್ಬ ಕ್ರಿಶ್ಚಿಯನ್ ಹುಡುಗನನ್ನು ಕರ್ಕೊಂಡು ಬಂದಿದ್ದೆ, ಸಂತೋಷ್ ಕುಲಾಸು. ನಾನು ಹೇಳಿದೆ, ನೀನ್ ಯಾಕೆ ಬಂದಿ ಮಾರೆ ನನ್ನ ಜೊತೆ ಇವತ್ತು ಕಾರಲ್ಲಿ ಅಂತ. ತಪ್ಪು ತಿಳಿಬೇಡಿ ಸುಧೀರಣ್ಣ, ನಾನೂ ಸಹ ಕಾಣಿಕೆ ಕೊಟ್ಟಿದ್ದೇನೆ, ನನಗೂ ಸಹಿತ ಪ್ರಶ್ನೆ ಮಾಡುವ ಹಕ್ಕು ಉಂಟು ಅನ್ನುವಂತ ಮಾತನ್ನ ಆತ ಹೇಳಿದ. ಈ ದೇಶದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು, ಕಾಂಗ್ರೆಸ್ ರಾಮನ ವಿರೋಧಿಗಳು ಎಂದು ಅಪಪ್ರಚಾರವನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಮಾಡಿದ್ರಿ, ಗುಜರಾತ್ನಿಂದ ಹಿಡಿದು ಅಸ್ಸಾಮಿನ ತುದಿಯವರಿಗೆ ನೀವು ಅಪಪ್ರಚಾರವನ್ನು ಮಾಡಿದ್ರಿ. ಕಾಂಗ್ರೆಸ್ ನೀವು ಪ್ರತಿಪಾದಿಸಿದಂತಹ ರಾಜಕೀಯ ಸಿದ್ಧಾಂತವನ್ನ ವಿರೋಧ ಮಾಡಿದ್ದೇ ಹೊರತು ರಾಮನ ಸಾಂಸ್ಕೃತಿಕವಾದಂತಹ, ಧಾರ್ಮಿಕವಾದಂತಹ, ಪೌರಾಣಿಕವಾದ ಅಸ್ತಿತ್ವವನ್ನ ಕಾಂಗ್ರೆಸ್ ಯಾವತ್ತೂ ಸಹಿತ ಅನುಮಾನಿಸಿಲ್ಲ, ಅವಮಾನಿಸಿಲ್ಲ ಎನ್ನುವ ಸ್ಪಷ್ಟತೆಯನ್ನು ನೀವು ಇಟ್ಕೋಬೇಕು. ಪ್ರತಿಭಟನಾ ಜಾಥಾದಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್,
ಪಕ್ಷದ ಮುಖಂಡರಾದ ಕಾಪು ದಿವಾಕರ್ ಶೆಟ್ಟಿ, ನವೀನ್ ಚಂದ್ರ ಶೆಟ್ಟಿ, ನವೀನ್ ಚಂದ್ರ ಸುವರ್ಣ, ಶಿವಾಜಿ ಸುವರ್ಣ, ಪ್ರಶಾಂತ್ ಜತ್ತನ್, ನವೀನ್ ಎನ್ ಶೆಟ್ಟಿ, ಸರೋಜ್ನಿ ಬಂಗೇರ, ರಾಜೇಶ್ ರಾವ್ ಪಾಂಗಳ, ಸುನಿಲ್ ಬಂಗೇರ, ವಿಕ್ರಮ್ ಕಾಪು, ಅಬ್ದುಲ್ ಅಜೀಜ್, ಶಾಂತಲ ಶೆಟ್ಟಿ, ಮೊಹಮ್ಮದ್ ನಿಯಾಜ್, ಗಣೇಶ್ ಕೋಟ್ಯಾನ್, ದೀಪಾ ಕೆರ್ಮಾಳು, ಅಖಿಲೇಶ್ ಕೋಟ್ಯಾನ್, ನಿರೀಕ್ಷಾ ಮೆಂಡನ್, ಸುಮನ್ ಬೋಳಾರ್, ಸುಧೀರ್ ಕರ್ಕೇರ, ಅಶೋಕ್ ನಾಯರಿ, ಪುರಸಭೆ ಸದಸ್ಯರು, ಮಾಜಿ ಜನಪ್ರತಿನಿಧಿಗಳು, ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.